ಇದು ನಮ್ಮ ರಾಜಾವಲಿ ಹಬ್ಬದ ಪಾರ್ಟ್ 6 ವಿಡಿಯೋ ಆಗಿರುತ್ತೆ. ಸೊ ಕಳೆದ 5 ಪಾರ್ಟ್ ವಿಡಿಯೋಗಳಲ್ಲಿ ನಾನು ಡೀಟೇಲ್ ಆಗಿ ಮಸೀದಿನಲ್ಲಿ ಹೇಗೆಲ್ಲ ಪೂಜೆ ಮಾಡ್ತೀವಿ, ಏನೆಲ್ಲ ಕಾರ್ಯಕ್ರಮಗಳು ನಡೆಯುತ್ತೆ ಅನ್ನೋದನ್ನು ಶೇರ್ ಮಾಡಿದ್ದೀನಿ. ಇನ್ನು ಈ ವಿಡಿಯೋದಲ್ಲಿ ನಮ್ಮೆಲ್ಲ ಮುಸ್ಲಿಂ ಬಾಂಧವರು ದೇವರನ್ನ ಕರ್ಕೊಂಡು ನಮ್ಮ ಮನೆಗೆ ಬರ್ತಾರೆ. ಸೊ ಇಲ್ಲಿ ಏನೆಲ್ಲ ಪೂಜೆ ಮಾಡುತ್ತಾರೆ, ಏನೆಲ್ಲ ನಡೆಯುತ್ತೆ ಅನ್ನೋದನ್ನು ನೋಡೋಣ. ಸೊ ಇಲ್ಲಿ ನಡೆಯೋ ಕಾರ್ಯಕ್ರಮವನ್ನು ಸಕ್ಕರೆ ಓದಿಸೋದು ಅಂತ ಹೇಳಿ ಕರೀತಾರೆ. ಸೊ ನಮ್ಮ ಊರಿನಲ್ಲಿರುವಂತಹ ಎಲ್ಲ ಮನೆಯಿಂದನೂ ಎಲ್ಲರೂ ಸಹ ಸಕ್ಕರೆ ಕಡಲೆಯನ್ನು ಮಿಕ್ಸ್ ಮಾಡಿಕೊಂಡು ತೊಗೊಂಡು ಬರ್ತಾರೆ, ಅಥವಾ ಬೂಂದಿ ಕಾಳನ್ನ ತೊಗೊಂಬಂದು ದೇವರ ಮುಂದೆ ಇಟ್ಟು ಅದನ್ನು ದೇವರಿಗೆ ಅರ್ಪಿಸೋ ಥರ ಅಲ್ಲಿ ಹೇಳಿ ಪ್ರಾರ್ಥನೆ ಮಾಡ್ತಾರೆ. ಆ್ಯಂಡ್ ಎಲ್ಲರೂ ತಂದಿರುವಂತಹ ಕಡಲೆ, ಸಕ್ಕರೆ ಅಥವಾ ಹೂ, ಗಂಧದ ಕಡ್ಡಿ ಏನಿದೆ ಅದೆಲ್ಲದರಲ್ಲೂ ಸ್ವಲ್ಪನೇ ಎತ್ಕೊಂಡು ದೇವರಿಗೆ ನೈವೇದ್ಯವಾಗಿ ಕೊಡ್ತಾರೆ. ಮಿಕ್ಕಿದ್ದನ್ನು ಅವರಿಗೆ ವಾಪಸ್ ಕೊಟ್ಟು ಕಳಿಸ್ತಾರೆ. ಸೊ ಇದನ್ನೇ ನಾವು ಸಕ್ಕರೆ ಓದಿಸೋದು ಅಂತ ಹೇಳಿ ಕರೀತಾರೆ. ಇದು ನಮ್ಮ ಊರ ಕಡೆ ಸಿಕ್ಕಾಪಟ್ಟೆ ಫೇಮಸ್ಸು. ಇದು ದೇವರಿಗೆ ನೈವೇದ್ಯವಾಗಿ ಅರ್ಪಿಸಲಾಗುತ್ತದೆ. ಇನ್ನು ಈ ಹಬ್ಬಕ್ಕೆ ತುಂಬಾ ಜನ ಸೇರ್ಕೋತಾರೆ. ಸೊ ಯಾವ್ರ ಮನೆಗೆ ದೇವ್ರು ಬರುತ್ತೋ ಅವ್ರ ಮನೆ ಹತ್ರ ಎಲ್ಲರೂ ಬಂದು ದೇವ್ರ ದರ್ಶನ ಮಾಡಲಿಕ್ಕೆ ಅಂತ ಹೇಳಿ ಕಾಯ್ತಾ ಇರ್ತಾರೆ. ಸೊ ಹಾಗೆ ನಮಗೆ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಗೌರ್ಮೆಂಟ್ ಕಡೆಯಿಂದ ಪೊಲೀಸ್ನವ್ರನ್ನೂ ಸಹ ಕಳಿಸಿರ್ತಾರೆ. ಇನ್ನು ಮನೆಗೆ ಬಂದಿರುವಂತಹ ಎಲ್ಲ ಹೆಣ್ಮಕ್ಳಿಗೂ ನಾವು ಅರಿಶಿನ ಕುಂಕುಮ ಹಾಗೂ ಎಲೆ ಅಡಿಕೆಯನ್ನು ಸಹ ಕೊಟ್ಟು ಕಳಿಸ್ತೀವಿ. ಜೊತೆಗೆ ಪೂಜೆ ಎಲ್ಲ ಮುಗಿಯೋವರೆಗೂ ಇವರೆಲ್ಲರೂ ವೆಯ್ಟ್ ಮಾಡಿ ಸಕ್ಕರೆ ಓದಿಸೋ ಕಾರ್ಯಕ್ರಮನ ಮುಗಿಸ್ಕೊಂಡೇ ಅಲ್ಲಿಂದ ಪ್ರಸಾದ ತೊಗೊಂಡು ಹೊರಡೋದು. ಇದೇ ನೋಡಿ ನಮ್ಮ ದೇವ್ರನ್ನ ಕರ್ಕೊಂಬಂದಿದ್ದಂತಹ ಕುದುರೆ. ಸೊ ಇದಕ್ಕೂ ನಮಸ್ಕಾರ ಮಾಡಿ ಅದಕ್ಕೂ ಸಹ ತಿನ್ನೋದಕ್ಕೆ ಏನಾದ್ರೂ ಸಹ ಕೊಟ್ಟು ಕಳಿಸ್ತಾರೆ. ಇಲ್ಲಿ ನಾವು ಪ್ರಸಾದ ಏನು ಮಾಡಿರ್ತೀವಿ, ಮಲಿದ ಅಂತ ಹೇಳ್ತೀವಲ್ಲ, ಅದನ್ನು ತುಂಬ ಜಾಸ್ತಿ ಮಾಡಿರ್ತೀವಿ. ಏಕೆಂದರೆ ಎಲ್ಲ ಬರೋವಂಥವ್ರಿಗೆ ಯಾರ್ಯಾರೆಲ್ಲ ದೇವರ ದರ್ಶನಕ್ಕೆ ಅಂತ ಬಂದಿರ್ತಾರೆ ಎಲ್ರಿಗೂ ಪ್ರಸಾದನ ಕೊಟ್ಟಿನೇ ಕಳಿಸೋದು. ಹಾಗಾಗಿ 10-15 kg ಅಕ್ಕಿ ಹಾಕಿ ಅಷ್ಟೊಂದು ಪ್ರಸಾದನ ನಾವು ಮಾಡೋದು. ಸೊ ಪೂಜೆ ಎಲ್ಲ ಮುಗಿಸಿದ್ಮೇಲೆ ಯಾರ್ಯಾರು ತಟ್ಟೆ ಏರ್ಯಾರು ತಂದಿರ್ತಾರಲ್ವ ಅವರವರಿಗೆ ವಾಪಸ್ ಅದನ್ನು ಹಿಂದಿರುಗಿಸಿ ಕೊಡ್ತಾರೆ. ಜೊತೆಗೆ ದೇವರ ಪ್ರಸಾದನ ಸ್ವಲ್ಪ ಅದಕ್ಕೆ ಸೇರಿಸಿರ್ತಾರೆ. ಇನ್ನು ಕೊನೆಯದಾಗಿ ಪೂಜೆ ಎಲ್ಲ ಮುಗಿದ್ಮೇಲೆ ಮನೆಯವರು ಮತ್ತು ಅಕ್ಕಪಕ್ಕದ ಅಣ್ಣ ತಮ್ಮಂದಿರೆಲ್ಲ ಏನಿರ್ತಾರೆ ಅವ್ರಿಗೆಲ್ಲ ಹಾರ ಹಾಕೋದಾಗಿ ಅಥವಾ ಪೂಜೆ ಎಲ್ಲ ಮುಗಿಸಿದ ಮೇಲೆ ನಾವು ದೇವರನ್ನು ನಮ್ಮ ಊರಿಂದ ಅವರ ಊರಿಗೆ ಕಳಿಸ್ಕೊಡ್ಬೇಕಾಗುತ್ತೆ. ದೇವರು ದೇವಸ್ಥಾನಕ್ಕೆ ಹೋಗುವವರೆಗೂ ನಮ್ಮ ಜವಾಬ್ದಾರಿ ಅಷ್ಟೇ ಇರುತ್ತೆ. ಸೊ ಕೊನೆಯದಾಗಿ ಈಡ್ಗಾಯಿ ಹಾಕಿ ನಮ್ಮೂರಿಂದ ಕಳಿಸಿದ್ದಾಯಿತು.